ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶಿಕ್ಷಣ ಎಂಬುದು ಯಾರ ಸ್ವತ್ತು ಅಲ್ಲ. ಸಮಾಜದ ಕಟ್ಟಕಡೆಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಶಾಸಕ ಭೀಮಣ್ಣ ನಾಯ್ಕ. ಆಯುಷ್ಮಾನ್ ಆರೋಗ್ಯ ಮಂದಿರವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಮಹಿಳೆಯರು ಆರ್ಥಿಕವಾಗಿ ಸಮಾಜದ ಮುನ್ನಡೆಗೆ ಬಂದಿದ್ದಾರೆ. ಉದ್ಯಮಿ ಉಪೇಂದ್ರ ಪೈ. ವಿದ್ಯಾರ್ಥಿ ಜೀವನದಲ್ಲಿ ಬಂದ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಎಸಿ ಕಾವ್ಯರಾಣಿ. ನಿಸರ್ಗಮನೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೆ ಸಮಾನ ಗೌರವ ಸನ್ಮಾನ. ಪ್ರತಿಭಾ ಕಾರಂಜಿ ಹೆಗಡೆಕಟ್ಟ ಪ್ರೌಢಶಾಲೆ ರಾಜ್ಯ ಮಟ್ಟಕ್ಕೆ. ಬಾಡಾ ಗ್ರಾಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ದ್ವೇಷ ಭಾಷಣ ಮಸೂದೆ ವಿರುದ್ಧ ಪ್ರತಿಭಟನೆ ನಡೆಸಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ. ಶಿಕ್ಷಣ ಎಂಬುದು ಯಾರ ಸ್ವತ್ತು ಅಲ್ಲ. ಸಮಾಜದ ಕಟ್ಟಕಡೆಯ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಆಶಯದ ಪ್ರಕಾರ ಸಾಮಾಜಿಕ ನ್ಯಾಯದಡಿ ಸರ್ವರಿಗೂ ಸಮಪಾಲು ಎಂಬ ಧ್ಯೇಯೋದ್ದೇಶದೊಂದಿಗೆ ನಡೆಯುತ್ತಿದೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರು ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಂತರ ಮಾತನಾಡಿದ ಎಸಿ ಕಾವ್ಯರಾಣಿಯವರು, ಇಂದು ನಡೆಯುತ್ತಿರುವ ಕ್ರೀಡೆಗಳಲ್ಲಿ ನಿರ್ಣಾಯಕರ ಮಾತಿಗೆ ಬದ್ಧವಾಗಿ ಎಲ್ಲ ವಿದ್ಯಾರ್ಥಿಗಳು ನಡೆದುಕೊಳ್ಳಬೇಕು ಎಂದರು. ಅಲ್ಲದೆ ಶಿಕ್ಷಣ ಒಂದರಿಂದಲೇ ಎಲ್ಲವನ್ನು ಸಾಧಿಸಲು ಸಾಧ್ಯವಿಲ್ಲ. ಶಿಕ್ಷಣದ ಜೊತೆಗೆ ಮಕ್ಕಳು ಎಲ್ಲ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀ ಮಾರಿಕಾಂಬಾ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಅಭಿಜ್ಞಾ ಹೆಗಡೆ ಯಕ್ಷಗಾನ ನೃತ್ಯ ಮಾಡಿ ಎಲ್ಲರನ್ನ ಮನರಂಜಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸತೀಶ್ ನಾಯ್ಕ್, ಎಸಿ ಕಾವ್ಯರಾಣಿ, ತಾಲೂಕ್ ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ, ಬಿಇಒ ನಾಗರಾಜ್ ನಾಯ್ಕ್, ಹುಲೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಸಿಂ ಸಾಬ್, ಶಿರಸಿ ಶೈಕ್ಷಣಿಕ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್, ದೇವರಾಜ್ ಮರಾಠಿ, ಅಜಯ್ ನಾಯ್ಕ್, ಪ್ರಕಾಶ್ ತಾರಿಕೊಪ್ಪ, ನಾರಾಯಣ್ ನಾಯ್ಕ್, ಸುರೇಶ್ ಪಟ್ಗಾರ್, ಸವಿತಾ ಭಟ್, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಶಿಕ್ಷಣ ಅನ್ನುವಂಥದ್ದು ಯಾರೊಬ್ಬರು ಸ್ವತ್ತಲ್ಲ. ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಹೊಂದಬೇಕು ಇಚ್ಛೆ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಅನೇಕ ಮಾನ್ಯರು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಸವಲತ್ತನ್ನು ಮಾಡಿದರೂ ಕೂಡ ಇನ್ನು ಅನೇಕ ಜನ ಸ್ನೇಹಿತರು ಬಾಲ್ಯದ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿರುವಂಥದ್ದು ನಾವು ನೋಡ್ತಿದ್ದಾರೆ. ಅದಾಗಬಾರದು ಅಂತ ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಶಾಲಾ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಕೂಡ ಶಿಕ್ಷಣಕ್ಕಾಗಿ ಸಾಕಷ್ಟು ನೀತಿಯನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಯಾವೊಬ್ಬ ಮಕ್ಕಳು ಕೂಡ ಶಿಕ್ಷಣದ ವಂಚಿತರಾಗಬಾರದು, ಬಡವ ಬಲ್ಲಿಗ ಅನ್ನುವಂಥ ತಾರತಮ್ಯ ಆ ಶಿಕ್ಷಣದಲ್ಲಿ ಬರಬಾರದು ಅನ್ನೋಂಥ ವಿಚಾರದಲ್ಲಿ ಶಿಕ್ಷಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆನ ಇವತ್ತು ಮಾಡೋದ್ರ ಮುಖಾಂತರ LKG ಹಿಡಿದು 10ನೇ ತರಗತಿಯವರು ಕೂಡ ಮಕ್ಕಳಿಗೆ ಬಿಸಿ ಊಟ ಇರ್ಬೋದು, ಸಮವಸ್ತ್ರ ಇರ್ಬೋದು, ಪೌಷ್ಟಿಕ ಆಹಾರ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಹೀಗೆ ಅನೇಕ ರೀತಿಯ ಸವಲತ್ತನ್ನು ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳು ಶಿಕ್ಷಣದ ಪ್ರಭುತ್ವವನ್ನು ಹೊಂದಬೇಕು ಅನ್ನೋಂಥ ಸದಾ ಇಚ್ಛೆ ಇವತ್ತು ನಮ್ಮ ಸರ್ಕಾರದ್ದು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಶಿರಸಿ ಶಾಪಿಂಗ್ ಫೆಸ್ಟಿವಲ್, ಸುರಭಿ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ. ಪ್ರಪ್ರಥಮ ಬಾರಿಗೆ ಶಿರಸಿ ನಗರದಲ್ಲಿ ಹೊಸ ಡಿಸೈನ್ಗಳು ಬಂದಿರುತ್ತವೆ. ಭಾರತದಲ್ಲಿ ತಯಾರಾದ ವಸ್ತುಗಳ ಎಕ್ಸ್ಪೋ ಇಂದೇ ಸಂದರ್ಶಿಸಿರಿ. ಕರಕುಶಲ ಕೈಮಗ್ಗದ ವಸ್ತುಗಳನ್ನು ಕೊಳ್ಳಿರಿ. ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ. ಡಿಸೆಂಬರ್ 8ರಿಂದ ಜನವರಿ 14ರವರೆಗೆ ಮುಂಜಾನೆ 10:30ರಿಂದ ರಾತ್ರಿ 9:30ರವರೆಗೆ ಎಂಟ್ರಿ ಮತ್ತು ಪಾರ್ಕಿಂಗ್ ಫ್ರೀ ಆಗಿರುತ್ತದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ನಮ್ಮೊಂದಿಗೆ ಸಂಭ್ರಮಿಸಿ. ನಮ್ಮಲ್ಲಿ ಪುರುಷರಿಗೆ ಟಿ ಶರ್ಟ್ಗಳು, ಜೀನ್ಸ್ ಪ್ಯಾಂಟ್, ಫಾರ್ಮಲ್ಸ್ ಹಾಗೂ ಮಹಿಳೆಯರಿಗೆ ಸಾರಿ, ಚೂಡಿದಾರ್, ಕುರ್ತೀಸ್, ಲೆಗಿನ್ಸ್ ಇನ್ನೂ ಹಲವು ವಿನ್ಯಾಸದ ಉಡುಪುಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಅಷ್ಟೇ ಅಲ್ಲದೆ ಮ್ಯಾಟ್ಗಳು, ಗೃಹ ಬಳಕೆಯ ಎಲ್ಲ ತರಹದ ವಸ್ತುಗಳು ಲಭ್ಯವಿದ್ದು ಸರಿಸುಮಾರು 10,000ಕ್ಕೂ ಹೆಚ್ಚು ವಿಧದ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಲಭ್ಯವಿದ್ದು, ಇಂದೇ ಭೇಟಿ ನೀಡಿ. ವಿಕಾಸಾಶ್ರಮ ಮೈದಾನ,
ನಗರಸಭೆ ಪಕ್ಕ ಅಶ್ವಿನಿ ಸರ್ಕಲ್ ಶಿರಸಿ. ಡಿಸೆಂಬರ್ 23ರಂದು ತಾಲೂಕಿನ ಹುನಗುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗಡಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರವನ್ನು ಮಂಗಳವಾರ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಉದ್ಘಾಟಿಸಿದರು. ನಂತರ ಅಂಗಡಿಯ ಲಮಾಣಿ ತಾಂಡಾದಲ್ಲಿ ನೂತನ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಾಲ ಏಸುವಿನ ಜನನವು ನಾಡಿನ ಸಮಸ್ತ ಜನರ ಮನೆಗಳಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ, ಪ್ರಗತಿಯುತ ಹೊಸ ವರ್ಷ 2026 ದಯಪಾಲಿಸಲೆಂದು ಶುಭ ಹಾರೈಸುತ್ತೇವೆ. ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಕಾರವಾರ. ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ. ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷದವರೆಗೆ 8% ಪ್ರತಿ ವರ್ಷ ಬಡ್ಡಿ ದರದಲ್ಲಿ ಮಾಸಿಕ ವರಮಾನ ಯೋಜನೆ, ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್. ಕರ್ನಾಟಕದ 9 ಜಿಲ್ಲೆಗಳಲ್ಲಿ 111 ಶಾಖೆಗಳು. ಉತ್ತರ ಕನ್ನಡ 47, ಮಂಗಳೂರು 16, ಉಡುಪಿ 12, ಮೈಸೂರು 2, ಶಿವಮೊಗ್ಗ 10, ಚಿಕ್ಕಮಗಳೂರು 3, ಧಾರವಾಡ 9, ಬೆಳಗಾವಿ 4, ಹಾವೇರಿ 8. ಟೋಟಲ್ ಇನ್ಶೂರೆನ್ಸ್ ಕೇರ್ ಪ್ರತಿಷ್ಠಿತ LIC, ಯುನೈಟೆಡ್ ಇನ್ಶೂರೆನ್ಸ್, ಇಫ್ಕೋ ಟೋಕಿಯೋರವರ ಸಹಯೋಗದಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೂ ಉತ್ತರ ಕನ್ನಡದ ಹಳ್ಳಿಗಳಲ್ಲೂ ಹೊಂದಿರುವ ನಮ್ಮ ಎಲ್ಲ ಶಾಖೆಗಳಲ್ಲಿ ಸೇರಿದಂತೆ ಜೀವ ವಿಮೆ ಸೇರಿದಂತೆ ಆರೋಗ್ಯ, ಅಪಘಾತ, ವಾಹನ, ಬೋಟ್, ಮಷಿನರಿ, ಸ್ಟಾಕ್, ಜಾನುವಾರು ಹೀಗೆ ಎಲ್ಲ ಬಗೆಯ ವಿಮಾ ಸೌಲಭ್ಯಗಳು. ನಮ್ಮ ಸಹಕಾರಿಯಲ್ಲಿ ಸಿಗುವ ವಿವಿಧ ಸಾಲ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಿರಿ. ಜಮೀನು ಹಾಗೂ ಕಟ್ಟಡ ವತಿ ಸಾಲ, ಗೃಹ ಸಾಲ, ಗೃಹ ಬಳಕೆ ಸಾಮಗ್ರಿಗಳ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಮದುವೆ ಸಾಲ, ಓವರ್ ಡ್ರಾಫ್ಟ್ ಸಾಲ, ಗೃಹ ಅಲಂಕಾರಿ ವಸ್ತುಗಳ ಸಾಲ, ಸ್ವ ಉದ್ಯೋಗ ಸಾಲ. ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಕಾರವಾರ. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲಾಧಾರಿತ ಸೇವೆ, ಇನ್ಶೂರೆನ್ಸ್, ಪ್ರಧಾನ ಕಚೇರಿ, ಕಾರವಾರ. ಮೊಬೈಲ್ ನಂಬರ್ 08382223600 ಹಾಗೂ 9513833303. ಇಲ್ಲಿನ ಹೊಸ ಬಸ್ ನಿಲ್ದಾಣದ ಬಳಿ ಪುರಸಭೆಯ ವತಿಯಿಂದ 48 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ನಗರ ಬೆಳೆದಂತೆ ಸಾರ್ವಜನಿಕರ ನೆಮ್ಮದಿಯ ಬದುಕಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವ ಸವಾಲನ್ನು ಪುರಸಭೆ ಎದುರಿಸಬೇಕಿದೆ. ಹಾಗಾಗಿ ಆದಾಯದ ಮೂಲಗಳನ್ನು ಕಂಡುಕೊಂಡರೆ ಹೆಚ್ಚು ಅನುಕೂಲವಾಗಲಿದೆ. 15ನೇ ಹಣಕಾಸಿನ ಅನುದಾನವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವುದರಿಂದ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಸಾರ್ವಜನಿಕರು ನಿಗದಿತ ಸಮಯಕ್ಕೆ ಕರ ಭರಿಸುವ ಮೂಲಕ ಸ್ವಚ್ಛ, ಸುಂದರ ನಗರ ನಿರ್ಮಾಣಕ್ಕೆ ಕೈಜೋಡಿಸಬೇಕಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷರಾದ ಪರಶುರಾಮ್ ಕಂಡುನವರ್, ಖುರ್ಷಿದ್ ಹೊಲ್ಲತ್ತಿ, ರಾಧಿಕಾ ದೇಶಪಾಂಡೆ, ನಾಗಪ್ಪ ಸವದತ್ತಿ, ಮಮತಾ ಅರೇಗೊಪ್ಪ, ಮಾಜಿ ಉಪಾಧ್ಯಕ್ಷೆ ವೀಣಾಗುಡಿ, ಮಾಜಿ ಸದಸ್ಯ ವಿರೂಪಾಕ್ಷಪ್ಪ ಕರಬಡಿಗೇರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಮರಗಡಿ, ಆದರ್ಶ ಶೆಟ್ಟಿ, ರವಿ ದೇಶಪಾಂಡೆ, ಮೇಘಾಜಿ ಕಲಾಲ್, ದುದ್ದು ಕವಲಕ್ಕಿ, ಸಿಕಂದರ್ ವಾಲಿಕಾರ್, ರಾಜಕುಮಾರ್ ಶಿರಪಂತಿ, ದಿನೇಶ್ ಕಲಾಲ್, ಮಾಲ್ತೇಶ್ ಕಾಳೇರ, ಮುಖ್ಯಾಧಿಕಾರಿ YK ಜಗದೀಶ್, ಸುರೇಶ್ ನಾಗಪ್ಪನವರ್, ಶಿವು ಭದ್ರಾವತಿ, ತಮ್ಮಣ್ಣ ಅರೇಗೊಪ್ಪ, ನಿಯಾಜ್ ಸರ್ವಿಕೇರಿ, ನಿಸಾರ್ ಅಹಮದ್ ಬಡಗಿ, ಜಾಫರ್ ಬಾಳೂರ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಇದ್ದರು. ಮಹಿಳೆಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಫಲಾನುಭವಿಗಳು ಆಗುವ ಮೂಲಕ ಆರ್ಥಿಕವಾಗಿ ಸಮಾಜದ ಮುನ್ನಡೆಗೆ ಬಂದಿದ್ದಾರೆ. ಹೀಗೆಂದು ಹೊಲೇಕಲ್ ವಲಯದ ದೇವಸ್ಥಾನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಿಸೆಂಬರ್ 23ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಅವರು ಮಂಗಳವಾರ ಕಾರ್ಯಕ್ರಮ ಉದ್ದೇಶಿಸಿ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಮತ್ತು ಹೇಮಾವತಿ ಹೆಗ್ಗಡೆ ಅಮ್ಮನವರ ಮುಂದಾಲೋಚನೆಯಿಂದ ಸಂಘವನ್ನು ಸ್ಥಾಪಿಸುವ ಮೂಲಕ ರಾಜ್ಯದಲ್ಲಿ ಈ ಯೋಜನೆಯ ಮಹಿಳಾ ಫಲಾನುಭವಿಗಳು ಇದ್ದಷ್ಟು ಈ ರಾಜ್ಯ ಮತ್ತು ದೇಶದಲ್ಲಿ ಯಾವ ಸಂಘವೂ ಇಲ್ಲವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಲೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಸಿಂ ಸಾಬ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ದಿನೇಶ್ ಎಂ, ದೇವಸ್ಥಾನ ಕಮಿಟಿ ಕಾರ್ಯದರ್ಶಿ ವಿನಾಯಕ್ ಶೆಟ್ಟಿ, ನಾಗೇಶ್ ಶೆಟ್, ಬಸವರಾಜ್, ಶ್ರೀಮತಿ ವಿಜಯ್ ಫರ್ನಾಂಡಿಸ್,
ಹುಲೇಕಲ್ ವಲಯದ ಶೌರ್ಯ ಸದಸ್ಯರು, ಎಲ್ಲ ಒಕ್ಕೂಟದ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀಮತಿ ಸುನಂದ ಸ್ವಾಗತಿಸಿದರು. ಶ್ರೀಮತಿ ಮಲ್ಲಿಕಾ ನಿರೂಪಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ಬಂದಂತಹ ಅವಕಾಶವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡುವ ಗುರಿಯೊಂದಿಗೆ ಸಾಗಬೇಕು ಮತ್ತು ಸಾಧನೆಗೆ ಪ್ರೋತ್ಸಾಹಿಸುವ ತಂದೆ ತಾಯಿ ಹಾಗೂ ಗುರುಗಳಿಗೆ ಕೃತಜ್ಞರಾಗಿ ಅವರ ಆಶೀರ್ವಾದದೊಂದಿಗೆ ಮುನ್ನುಗ್ಗಿ ಯಶಸ್ಸನ್ನು ಸಾಧಿಸಬೇಕು ಎಂದು ಶಿರಸಿ ಉಪವಿಭಾಗಾಧಿಕಾರಿಗಳಾದ ಕಾವ್ಯರಾಣಿಯವರು ಕರಾಟೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಅವರು ಇಂಟರಾಕ್ಟಿವ್ ಸ್ಕೂಲ್ ಒಂದರಲ್ಲಿ ನಡೆದ ಚಾಂಪಿಯನ್ಸ್ ಡೋಜೋ ಕರಾಟೆ ತರಬೇತಿ ಕೇಂದ್ರ ಶಿರಸಿ ಸಿದ್ದಾಪುರವರ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆ ಹಾಗೂ ಬೆಲ್ಟ್ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಕರಾಟೆ ಜೀವನದಲ್ಲಿ ಶಿಸ್ತು ಮತ್ತು ಜೀವನ ಪ್ರೀತಿಯನ್ನು ಹುಟ್ಟಿಸುತ್ತದೆ. ದೈಹಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಸದೃಢರಾಗಲು ಕರಾಟೆಯಂತಹ ದೈಹಿಕ ಕಸರತ್ತುಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಬುದ್ಧಿಸ್ಟ್ ಮಾರ್ಷಿಯಲ್ ಆರ್ಟ್ಸ್ನ ಸಂಸ್ಥಾಪಕರು ಹಾಗೂ ರಾಜ್ಯ ಕರಾಟೆ ಮುಖ್ಯ ತರಬೇತುದಾರರಾದ ಶಿಯಾನ್ ಎಸ್.ಆರ್. ರಾಥೋಡ್ ಅವರ ಮಾರ್ಗದರ್ಶನದಲ್ಲಿ ಕರಾಟೆ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾ ಕರಾಟೆ ಮುಖ್ಯ ತರಬೇತುದಾರರಾದ ಸೆನ್ಸೇಯಿ ಆನಂದ್ ಕೃಷ್ಣನಾಯ್ಕ್ ಅವರ ಕರಾಟೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಕರಾಟೆ ಪ್ರದರ್ಶನವನ್ನು ನೀಡಿದರು. ಬೆಳಿಗ್ಗೆಯಿಂದಲೇ ಪ್ರಾರಂಭವಾದ ಗ್ರೇಡಿಂಗ್ ಪರೀಕ್ಷೆಯಲ್ಲಿ ಕರಾಟೆ ಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಮುಂದಿನ ಹಂತದ ಬೆಲ್ಟ್ಗೆ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಇಂಟರಾಕ್ಟಿವ್ ಸ್ಕೂಲ್ನ ಕಾರ್ಯದರ್ಶಿ ಸಮಿತಿಯ ಸದಸ್ಯ ಜನಾರ್ದನ್ ಜೋಶಿ, ಮುಖ್ಯ ಶಿಕ್ಷಕಿ ಶ್ರೀಮತಿ ರಂಜನಾ ಹುಲೇಕಲ್, ಚಾಂಪಿಯನ್ಸ್ ಡೋಜೋ ಸಂಸ್ಥೆಯ ಅಧ್ಯಕ್ಷ ಕೃಷ್ಣ ನಾಯ್ಕ್, ಯಡಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ಶ್ರೀಮತಿ ಕಮಲಾಕ್ಷಿ ನಾಯ್ಕ್ ಉಪಸ್ಥಿತರಿದ್ದರು. ಸಿಆರ್ಪಿ ಗಣೇಶ್ ಕುಡಿಯ ಕಾರ್ಯಕ್ರಮವನ್ನು ನಿರೂಪಿಸಿ ನಿರ್ವಹಿಸಿದರು. ಸೆನ್ಸೇಯಿ ಶಾಂತು ಚೌಹಾಣ್, ಪ್ರಜ್ವಲ್ ರಾಥೋಡ್, ಸಾಗರ್ ಚೌಹಾಣ್ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆಗೆ ಸಹಕರಿಸಿದರು. ಅಂಡ್ ನಮ್ಮ ಪಿಡಿಒ ಅವರೇ ಅಂಡ್ ಆನಂದ್ ಜಿ ಅವರು ನಮಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ನನ್ನ ಮೀಟ್ ಮಾಡಿರ್ತಾರೆ. ಸೊ ಆಕ್ಚುಲಿ ಅಲ್ಲಿಂದ ನಮ್ಗೆ ಪರಿಚಯ ಆನಂದ್ ಅವರು. ಸೊ ಅವರು ಪರಿಚಯ ಆದಾಗ ನಾನು ಒಂದೇ ಹೇಳಿದ್ದೆ, ನೀವು ಕರಾಟೆ ಮಾಸ್ಟರ್ ಅಂತ ಹೇಳಿದಾಗ ನಾನು ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ಲೇಡೀಸ್ ಎಂಪ್ಲಾಯೀಸ್ ನೆಲ್ಲ ಸೇರಿಸ್ತೀವಿ, ಒಂದು 10-15 ಡೇಸ್ ಕ್ಲಾಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಇದ್ದೆ. ಶಿರಸಿಯ ಗಣೇಶನಗರದ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನಿಯ ಮುಖ್ಯಸ್ಥ, ಮುಖ್ಯ ವೈದ್ಯಾಧಿಕಾರಿ, ಪ್ರಸಿದ್ಧ ವೈದ್ಯ, ಬರಹಗಾರ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಸಮಾನ ಗೌರವ ಸನ್ಮಾನ ನಡೆಯಲಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಜೊತೆಗೆ ಉಳಿದ ವೈದ್ಯಕೀಯ ಪದ್ಧತಿಗಳ ಸಾಧಕರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಡಾಕ್ಟರ್ ಜಿ. ಸೇಂತಿವಾಲ್, ಡಾಕ್ಟರ್ ಬಿ.ಟಿ. ರುದ್ರೀಶ್, ದೋರ್ಜಿ ರೋತನ್ ನೇಶರ್, ಡಾಕ್ಟರ್ ಮಂಜುಳಾ ಎಸ್ ಅವರನ್ನು ಗೌರವಿಸಲಾಗುತ್ತಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಿಸೆಂಬರ್ 25ರಿಂದ 4 ದಿನಗಳ ಕಾಲ ನಡೆಯುತ್ತಿರುವ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಪ್ರಧಾನ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಈ ಸಭೆಯಲ್ಲಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ, ಡಾಕ್ಟರ್ ಬಸವತಿ ಭಟ್ಟಾಚಾರ್ಯ, ಡಾಕ್ಟರ್ ಆರ್. ಗಣೇಶ್, ಡಾಕ್ಟರ್ ಗಿರಿಧರ್ ಕಜೆ ಸೇರಿದಂತೆ ಅನೇಕ ಗಣ್ಯರು ಇರಲಿದ್ದಾರೆ. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ನಿಸರ್ಗ ಚಿಕಿತ್ಸೆ ಪದವಿ ಪಡೆದು ಹುಟ್ಟೂರಿನಲ್ಲೇ ಚಿಕಿತ್ಸಾ ಕೇಂದ್ರ ಆರಂಭಿಸಿ ಈ ಚಿಕಿತ್ಸಾ ವಿಧಾನದ ಮೂಲಕ ದೇಶದ ಗಮನ ಸೆಳೆಯುತ್ತಿದ್ದಾರೆ. ನಿತ್ಯ ವಿವಿಧ ಪತ್ರಿಕೆಗಳಲ್ಲಿ ಆರೋಗ್ಯ ಜಾಗೃತಿ ಅಂಕಣ ಕೂಡ ಬರೆಯುತ್ತಿದ್ದಾರೆ. ಅನೇಕ ಕೃತಿಗಳನ್ನು ರಚಿಸಿ ಲಕ್ಷಾಂತರ ಓದುಗರನ್ನು ತಲುಪಿದ್ದಾರೆ. ನಾಡಿನ ಅನೇಕ ಕಡೆ ಆರೋಗ್ಯ ಜಾಗೃತಿ ಶಿಬಿರ ನಡೆಸುತ್ತಿದ್ದು, ಆರೋಗ್ಯಕ್ಕೆ ಆಹಾರವೇ ಔಷಧ ಎಂಬ ಅಭಿಯಾನ ನಿರಂತರವಾಗಿ ನಡೆಸುತ್ತಿದ್ದಾರೆ. ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಇವರ ಕಾರ್ಯಕ್ಕೆ ಬೆನ್ನು ತಟ್ಟಿವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಡೆಸಿದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪ್ರೌಢಶಾಲೆ ವಿಭಾಗದ ಪ್ರತಿಭಾ ಕಾರಂಜಿ ಗುಂಪು ಸ್ಪರ್ಧೆಗಳಲ್ಲೊಂದಾದ ಕವ್ವಾಲಿ ಸ್ಪರ್ಧೆಯಲ್ಲಿ ಹೆಗ್ಡೆಕಟ್ಟ ಶ್ರೀ ಗಜಾನನ ಸೆಕೆಂಡರಿ ಸ್ಕೂಲ್ನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕುಮಾರಿ ದೀಪ್ತಿ ರಘುಪತಿ ಹೆಗಡೆ ಕವ್ವಾಲಿ ಗಾಯಕಿಯಾಗಿ ಭಾಗವಹಿಸಿದರೆ, ಕುಮಾರಿ ಸಾತ್ವಿಕ್ ಮಂಜುನಾಥ್ ಹೆಗಡೆ, ಕುಮಾರಿ ಶ್ರೀಶಾ ಗಣಪತಿ ಹೆಗಡೆ, ಕುಮಾರಿ ರಾಮಚರಣ ತೇಜ ಮಂಜುನಾಥ್ ಹೆಗಡೆ ಇವರು ಸಹಗಾಯಕರಾಗಿ ಭಾಗವಹಿಸಿದ್ದರು. ಕುಮಾರಿ ಆದರ್ಶ ಶ್ರೀಕೃಷ್ಣ ಭಟ್ ತಬಲಾ ಮತ್ತು ಕುಮಾರಿ ಪನ್ನಗ ದಿನೇಶ್ ಹೆಗಡೆ ಹಾರ್ಮೋನಿಯಂ ಸಾಥ್ ನೀಡಿದರು. ಈ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವೀಣಾ ಭಟ್ ಅವರು ಮಾರ್ಗದರ್ಶನ ನೀಡಿದ್ದರು. ಗಜಲ್ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕುಮಾರಿ ಕೃತಿ ಶ್ರೀಪಾದ್ ಹೆಗಡೆ ಇವರು ತೃತೀಯ ಸ್ಥಾನ ಪಡೆದಿರುತ್ತಾಳೆ. ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ.
ಇಂದು ಬಾಡಾ ಗ್ರಾಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಲಾಯಿತು. ಈ ಡಿಜಿಟಲ್ ಗ್ರಂಥಾಲಯದ ಮೂಲಕ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನಾಧಾರಿತ ಶಿಕ್ಷಣ ಸೌಲಭ್ಯಗಳು ಲಭ್ಯವಾಗಲಿದ್ದು, ವಿದ್ಯಾರ್ಥಿಗಳು ಇದರ ಸಂಪೂರ್ಣ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಲಾಯಿತು. ಅದೇ ಸಂದರ್ಭದಲ್ಲಿ ಗೂಡಿಅಂಗಡಿ ಸರ್ಕಾರಿ ಶಾಲೆಯ ಪ್ರಥಮ ತರಗತಿ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ಮಾಧ್ಯಮ ತರಗತಿಗಳನ್ನು ಕೂಡ ಉದ್ಘಾಟಿಸಲಾಯಿತು. ಈ ಹೊಸ ವ್ಯವಸ್ಥೆಯಿಂದ ಗ್ರಾಮೀಣ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಲಿದ್ದು, ಅವರ ಶೈಕ್ಷಣಿಕ ಭವಿಷ್ಯವನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಇದು ಸಹಕಾರಿಯಾಗಲಿದೆ. ಶಿಕ್ಷಣವೇ ಸಮಾಜದ ಪ್ರಗತಿಯ ಮೂಲವಾಗಿದ್ದು, ಈ ರೀತಿಯ ಉಪಕ್ರಮಗಳು ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ನೆರವಾಗುತ್ತದೆ ಎಂದು ತಿಳಿಸಲಾಯಿತು. ಇಂದು ಬಿಜೆಪಿ ಕುಮಟಾ ಹಾಗೂ ಗೋಕರ್ಣ ಮಂಡಳ ವತಿಯಿಂದ ಕುಮಟಾ ಆಡಳಿತ ಸೌಧದ ಆವರಣದಲ್ಲಿ ದ್ವೇಷ ಭಾಷಣ ಮಸೂದೆ ವಿರುದ್ಧ ಪ್ರತಿಭಟನೆ ನಡೆಸಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹಾಗೂ ಎಲ್ಲ ಕಾರ್ಯಕರ್ತರು ಮಸೂದೆಗೆ ವಿರೋಧ ವ್ಯಕ್ತಪಡಿಸಿ, ಇದು ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಧಕ್ಕೆ ತರುವುದಾಗಿ ತಿಳಿಸಿದರು. ಮಸೂದೆಯನ್ನು ತಕ್ಷಣವೇ ಹಿಂಪಡೆಯಬೇಕು ಎಂಬ ಬೇಡಿಕೆಯನ್ನು ಮನವಿಯಲ್ಲಿ ಉಲ್ಲೇಖಿಸಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕೆಂದು ಒತ್ತಾಯಿಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.